ನರಸಿಂಹ ಬೀರಗೌಡ, ಸುಬ್ಬರಾಮಗೌಡ. ಇವತ್ತು ಇಲ್ಲಿ ಮನೆ ಇರುವಂಥದ್ದು ಇಲ್ಲಿ ಅರ್ಧ ಕಿಲೋಮೀಟರ್ ಪಕ್ಕದಲ್ಲಿ ಇಲ್ಲಿ ಜಮೀನಿದೆ. ಜಮೀನಲ್ಲಿ 2 ಕೊಟ್ಟಿಗೆಗಳಿದ್ದಾವೆ. ಅಲ್ಲಿ ಕಟ್ಟುವಂಥ 8 ದನಗಳನ್ನು ರಾತ್ರಿ ಬಂದು ಕಳ್ತನ ಮಾಡಿದ್ದಾರೆ. ಹಾಗಾಗಿ ಇದು ಗ್ರಾಮೀಣ ಭಾಗದಲ್ಲಿ ನಮ್ಮ ಹಳ್ಳಿಯಲ್ಲಿ ಅಲ್ಲಲ್ಲೆಲ್ಲ ಮನೆ ಇರ್ತದೆ. ಇಲ್ಲಿ ಬದುಕುವಂಥದ್ದೇ ಕಷ್ಟ ಆಗಿದೆ ಈಗಿನ ದಿನದಲ್ಲಿ. ಈಗಾಗಲೇ ಪೊಲೀಸರು ಬಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ತನಿಖೆ ಆಗಿ ಅವರನ್ನು ಸೂಕ್ತವಾಗಿ ಕ್ರಮ ತಗೊಳ್ಬೇಕು. ಇಲ್ಲಾಂದರೆ ಇಲ್ಲಿ ಮುಂದಿನ ದಿವಸದಲ್ಲಿ ಜೀವನ ಮಾಡೋದು ಭಾಳ ಕಷ್ಟ ಇದೆ. ಜೀವನ ಮಾಡೋದು ಭಾಳ ಕಷ್ಟ ಆಗಿಬಿಟ್ರೆ ಇಂದ ಸುಮಾರು 1 ಕೋಟಿ ರೂಪಾಯಿಗಳು ವ್ಯಕ್ತಿಯಿಂದ ನಾವು ಬೆಳೆಸ್ಕೊಂಡು ಕೋಟ್ಯಾಂತರ ರೂಪಾಯಿ ಆಸ್ತಿಗಳು ಮಾಡಿದ್ವಿ. ಸಂಪರ್ಕ ಸ್ಕೂಲ್ ಕಟ್ಟೋದು, ಕೆರೆ ಕಟ್ಟೋದು, ಕುಂಟೆ ಅದನ್ನು ಮಾಡೋದು, ಈ ಥರ ಆಸ್ತಿಗಳನ್ನ ಮಾಡಿತ್ತು. ಅಂದರೆ ಬರುವಂಥ ಹಣದಲ್ಲಿ ಅದಕ್ಕೂ ಇವತ್ತು ಅವರು ಕೊಳ್ಳಿಯನ್ನು ಇಟ್ಟಿದ್ದಾರೆ. ದೇಶದಲ್ಲಿ ಬರಗಾಲ 24-25 ಸುಮಾರು ಅವಾಗ 19.2 ಕೋಟಿ ಜನ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಿರ್ತಾರೆ, ಬದುಕು ಕಟ್ಕೊಂಡಿದ್ದಾರೆ. ಸುಮಾರು 1,35 ಲಕ್ಷ ಕಾರ್ಮಿಕರು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದಾರೆ. 1,35 ಲ್ಯಾಕ್ ಅವರು ಈ ಕೊರೋನಾ ಟೈಮಲ್ಲಿ ಬದುಕು ಕಟ್ಕೊಂಡಿದ್ದು ನರೇಗಾ ಭಾಳ ಸಹಾಯ ಮಾಡ್ತಾರೆ. ಈಗ ಪ್ರತಿದಿನ ಇವರು ಸೋಷಿಯಲ್ ಮೀಡಿಯಾಗಳಲ್ಲಿ ಅಡ್ವರ್ಟೈಸ್ಗಳು ಕೊಟ್ಕೊಂಡು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಜನಗಳಿಗೆ ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಬಿಜೆಪಿಯವರು. ಮತ್ತು ಈ ಹೊಸ ಕಾಯ್ದೆಯನ್ನು ರದ್ದು ಮಾಡಬೇಕು. ಇವ್ರ ಹಳೆ ಹೆಸರೇ ನರೇಗಾ ಅಂತ ಇಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ, ನಮ್ಮ ಸರ್ಕಾರದ ಆಶಯ ಸಹ ಅದೇ ಆಗಿರ್ತದೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 30/12/2025 ಕಾಯ್ದೆಯ ಸಂವಿಧಾನ ಆರ್ಟಿಕಲ್ 258 ಮತ್ತು 280ಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಈಗ ಪ್ರತಿಭಟನೆ ಮಾಡಿದ್ದಾರೆ. ಇನ್ನಷ್ಟು ಉದ್ಯೋಗಗಳು ಕಚ್ಕೊತವೆ. ಸಂವಿಧಾನದ